ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತೊಂದು ಸೆರಾಮಿಕ್ಸ್ ಪಾಟ್ ಇರೋ ಅಂತಹ ಒಂದು ನರ್ಸರಿ ಕರ್ಕೊಬಂದಿದ್ದೀನಿ. ಬನ್ನಿ ನೋಡೋಣ ಅಲ್ಲಿ ಯಾವ್ಯಾವ ಥರ ಗಿಡಗಳು ಮತ್ತು ಯಾವ್ಯಾವ ಥರ ಪಾಟ್ಗಳಿದೆ. ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ನೀವು ಆಲ್ರೆಡಿ ತಮ್ಮೇಲಲ್ಲಿ ನೋಡಿರ್ತೀರಾ. ಈ ನರ್ಸರಿನಲ್ಲಿ ನಾನು ಯಾರನ್ನು ಮೀಟ್ ಮಾಡಿದೆ ಅನ್ನೋದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಬನ್ನಿ ಇವಾಗ ಫಸ್ಟು ಪಾಟು ಮತ್ತು ಗಿಡಗಳನ್ನೆಲ್ಲ ನೋಡ್ಕೊಂಬರೋಣ. ನೋಡಿ ಅಲ್ಲಿ ನಾನು ಗಿಡ ನೋಡ್ತಾ ಇದ್ದೆ. ಕಾವ್ಯ ಮತ್ತು ನಮ್ಮ ಮನೆಯವರೆಲ್ಲ ಇಲ್ಲಿ ಪಾಟ್ ನೋಡ್ತಾ ಇದ್ರು. ಈ ಸೆರಾಮಿಕ್ಸ್ ಪಾಟೆಲ್ಲ ನನಗೇನು ಅಷ್ಟು ಇಷ್ಟ ಆಗೋದಿಲ್ಲ. ನೀವು ಯಾರಾದರೂ ತಗೊಳೋರಿದ್ರೆ ಇಲ್ಲಿ ತಗೋಬೋದು. ತುಂಬ ಚೆನ್ನಾಗಿದೆ ಕಲೆಕ್ಷನ್ ಎಲ್ಲ, ಚಿಕ್ಕದು ದೊಡ್ಡದು ಎಲ್ಲ ಚೆನ್ನಾಗಿದೆ. ಮತ್ತು ಪ್ಲಾಸ್ಟಿಕ್ ಪಾಟನ್ನು ಸಹ ಇಟ್ಟಿದ್ರು. ನಾನು ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ರಾಶಿ ರಾಶಿ ಪ್ಲಾಸ್ಟಿಕ್ ಪಾಟೆಲ್ಲ ಇಟ್ಟಿದ್ರು. ನಾನು ಹಂಗಾಗಿ ನೋಡೋಣ ಹೋಲ್ಸೇಲಲ್ಲಿ ಕೊಡ್ತಾರೋ ಏನೋ ಅಂತ ಅಂದ್ಬಿಟ್ಟು ಕೇಳಿದೆ. ಹೋಗಿ ಕೇಳಿದ್ದಕ್ಕೆ ಅವ್ರು ಹೇಳಿದರು 30 ರೂಪಾಯಿ ಇರೋ ಪಾಟಿಗೆ 50 ರೂಪಾಯಿ ಹೇಳಿದ್ರು. ನನಗೆ ಶಾಕ್ ಆಗೋಯ್ತು. ಹೇಳ್ಬೇಕು ಅಂದರೆ ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ, ಬರೀ ಪಾಟ್ ಬಗ್ಗೆನೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ನರ್ಸರಿ ಬಿಟ್ಟರೆ ಇನ್ಯಾವ ನರ್ಸರಿನಲ್ಲೂ ಪಾಟು ಅಷ್ಟು ಕಡಿಮೆ ರೇಟಿಗೆ ಸಿಗೋದಿಲ್ಲ. ನಾನು ಆದರೂ ಸುಮ್ಮನೆ ಕೇಳೋಣ ಬಂದಿದ್ದೀವಲ್ಲ ಅಂದ್ಬಿಟ್ಟು ಕೇಳಿದೆ. ನನಗೇ ಬೇಜಾರಾಯಿತು. ಅಲ್ಲಿ 30 ರೂಪಾಯಿ ಪಾಟು, ಅದೇ ಪಾಟು ಅದೇ ಸೈಜು ಪಾಟ್ ಕೇಳಿದ್ರೆ ಇಲ್ಲಿ 50 ರೂಪಾಯಿ ಹೇಳಿದ್ರು. ಹಾಗಾಗಿ ನನಗೇನು ಪಾಟ್ ಬೇಡ ಅಂದ್ಬಿಟ್ಟು ತಗೊಳ್ಳಿಲ್ಲ. ನಾನು ಯಾವಾಗ ಹೋದ್ರೂ ಅದೊಂದು ನರ್ಸರಿನಲ್ಲಿ ಮಾತ್ರನೇ ಪಾಟ್ಗಳನ್ನ ತಗೊಳ್ಳೋದು. ನೋಡಿ ಇಲ್ಲೆಲ್ಲ ಈ ನರ್ಸರಿನಲ್ಲಿ ತುಂಬ ಶೋ ಗಿಡಗಳೇ ಜಾಸ್ತಿ ಇಟ್ಟಿದ್ದಾರೆ. ನೋಡಿ ಇವರು ನರ್ಸರಿ ಓನರು, ಅಲ್ಲಿ ಬೇರೆಯವರಿಗೆಲ್ಲ ಬಿಲ್ಲೆಲ್ಲ ಹಾಕ್ತಾ ಇದ್ದಾರೆ. ನಾವು ಇನ್ನೂ ಗಿಡಗಳನ್ನೆಲ್ಲ ನೋಡ್ತಾ ಇದ್ವಿ. ತುಂಬ ಅಂದರೆ ಜಾಸ್ತಿ ಶೋ ಗಿಡಗಳೇ ಜಾಸ್ತಿ. ಮನೆ ಒಳಗಡೆ ಎಲ್ಲ ಇಟ್ಕೊಳ್ತಾರೆ ಮತ್ತು ನೆರಳಲ್ಲಿ ಬೆಳೆಸೋವಂಥ ಶೋ ಗಿಡಗಳೇ ಜಾಸ್ತಿ. ನನಗೆ ಶೋ ಗಿಡದ ಹೆಸರೆಲ್ಲ ಅಷ್ಟಾಗೇನೂ ಗೊತ್ತಿಲ್ಲ. ಮತ್ತು ಇನ್ನು ಸ್ಟ್ರಾಬೆರಿ ಮತ್ತು ಚೆಂಡು ಹೂವಿನ ಗಿಡ ಇದನ್ನು ಇಟ್ಟಿದ್ರು. ಅಂದರೆ ದಾಸವಾಳ ಗಿಡ ಎಲ್ಲ ಈ ನರ್ಸರಿನಲ್ಲಿ ಜಾಸ್ತಿ ಇಲ್ಲ. ಅಂದರೆ ಸ್ವಲ್ಪ ತಂದು ಇಟ್ಟಿದ್ದಾರೆ. ಅಂದರೆ ಬೇರೆ ನರ್ಸರಿಯಿಂದ ಇವರು ಒಂದು ಸ್ವಲ್ಪ ತಂದು ಇಟ್ಟಿದ್ದಾರೆ. ಅದರಲ್ಲೇನು ಅಷ್ಟೊಂದು ಕಲೆಕ್ಷನ್ ಏನು ಇರಲಿಲ್ಲ, ಚೆನ್ನಾಗಿರಲಿಲ್ಲ. ಹಾಗಾಗಿ ನಾನು ಯಾವುದೇ ಥರ ಗಿಡ ಈ ನರ್ಸರಿನಲ್ಲಿ ತಗೊಂಡಿಲ್ಲ. ನೋಡಿ ಇದೆಲ್ಲ ಶೋ ಗಿಡಗಳೇ. ಈ ಥರ ಶೋ ಇದೆಯಲ್ಲ ಈ ಹೂವು, ಇದನ್ನು ನಾನು ಹಾಕಿದ್ದೀನಿ, ಬೀಜ ತಂದು ಹಾಕಿದ್ದೀನಿ. ಅದು ಬಂದಿದೆ ಸಸಿ ಇವಾಗ. ತುಂಬ ಚೆನ್ನಾಗಿರುತ್ತೆ. ಫಸ್ಟು ನನ್ನ ಗಾರ್ಡನಲ್ಲಿ ಇತ್ತು, ನಾನೇ ಅದೆಲ್ಲ ಏನಕ್ಕೆ ಅಂತ ತೆಗೆದು ಬಿಸಾಕ್ಬಿಟ್ಟಿದ್ದೆ. ನೋಡೋಣ ಅಂತ ಇವಾಗ ಹಾಕಿದ್ದೀನಿ, ಬಂದಿದೆ ಅದು ಸಸಿ ಎಲ್ಲ. ಅಂದರೆ ಲಾಲ್ಬಾಗಿಂದ ತಗೊಬಂದು ಹಾಕಿದ್ದು ನಾನು ಅದು ಬೀಜನ. ನೋಡಿ ಇದೆಲ್ಲ ಬರೀ ಶೋ ಗಿಡಗಳೇ. ಶೋ ಗಿಡಗಳಾದ್ರೂ ತುಂಬ ಚೆನ್ನಾಗಿದ್ದಾವೆ, ಕಲ್ಲರು. ಅಂದರೆ ಇವಾಗಿನ್ನೂ ಹಾಕಿದ್ದಾರೆ ಅವರು ಸಸಿಗಳನ್ನ, ಎಲ್ಲ ಚಿಕ್ಕ ಚಿಕ್ಕದು. ಆ ಕಡೆ ಸೈಡು ನಾನು ಹೋಗ್ತಾ ಇದ್ದೀನಿ ನೋಡಿ, ಆ ಸೈಡೆಲ್ಲ ಚೆಂಡು ಹೂವು. ಚೆಂಡು ಹೂವು ಅಂದರೆ ಈ ದಪ್ಪ ದಪ್ಪ ಚೆಂಡು ಹೂವು ಬರುತ್ತಲ್ಲ ಆ ಥರದ್ದಲ್ಲ, ಇದು ಚಿಂತಾಮಣಿ ಚೆಂಡು ಹೂವು ಅಂತೀವಿ ನೋಡಿ ಅದು. ಆ ಚಿಂತಾಮಣಿ ಚೆಂಡು ಹೂವಿನಲ್ಲೂ ವೆರೈಟಿ ಥರ ಇದೆ. ಅಂದರೆ ಚಿಕ್ಕದು ದೊಡ್ಡದು ಆ ಥರ ಎಲ್ಲ ಇದೆ. ಈಗ ನಾವು ಹಳ್ಳಿ ಕಡೆ ಎಲ್ಲ ನೋಡ್ತೀವಿ ನೋಡಿ ಚಿಂತಾಮಣಿ ಚೆಂಡು ಹೂವು, ಅದು ಚಿಕ್ಕದೇ ಇರುತ್ತೆ. ಆ ಥರದ್ದಲ್ಲ, ಇದೇ ಒಂಥರ ಡಿಫ್ರೆಂಟಾಗಿ ಚೆನ್ನಾಗೈತೆ. ಸ್ವಲ್ಪ ದಪ್ಪ ಥರ ಆ ಥರನೂ ಇದೆ. ನಾನು ಹೋದ ಸರಿ ಈ ನರ್ಸರಿ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೆ. ಆವಾಗ ನಾನು ಬಂದಾಗ ನನಗೆ ಅಲ್ಲಿ ಚೆಂಡು ಹೂವಿನ ಗಿಡದಲ್ಲೆಲ್ಲ ಒಣಗೋಗಿರೋವು ಇದ್ದು. ಆ ಬೀಜನ ನಾನು ಅವರನ್ನು ಕೇಳಿನೇ ಕಟ್ ಮಾಡ್ಕೊಂಡು ತಗೊಬಂದು ಹಾಕಿದ್ದೆ. ಇವಾಗ ಬಂದಿದೆ ಅದು ಸಸಿಗಳು. ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ. ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಚೆಂಡು ಹೂವೆಲ್ಲ ಬಿಟ್ಟಿದೆ. ಸೇಮ್ ನೋಡಿ ಇದೇ ಹೂವು ಹಾಕಿದ್ದೀನಿ ನಾನು, ಬಂದಿದೆ. ಅದು ಎಷ್ಟೊಂದು ಬೀಜ ಹಾಕಿದ್ದಕ್ಕೆ 2 ಸಸಿ ಬಂದಿದೆ. ಅದರಲ್ಲೇ ನಾವು ನೆಕ್ಸ್ಟು ಬೀಜ ಎಲ್ಲ ಮಾಡಿಕೊಂಡು ಜಾಸ್ತಿ ಗಿಡಗಳನ್ನ ಮಾಡ್ಕೋಬೇಕು. ನೋಡಿ ಅಲ್ಲಿ ಲಿಲ್ಲಿ ಫ್ಲವರ್ಸು ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ತುಂಬ ಚೆನ್ನಾಗಿದ್ದಾವೆ ಈ ಸೆರಾಮಿಕ್ಸ್ ಪಾಟು ಮತ್ತು ಶೋ ಗಿಡಗಳೆಲ್ಲ. ನೀವು ಯಾರು ಇಷ್ಟಪಡ್ತೀರಾ ಈ ನರ್ಸರಿನಲ್ಲಿ ಹೋಗಿ, ನೀವು ಜಾಸ್ತಿ ಎಲ್ಲ ತೊಗೊಂಡ್ರೆ ಸ್ವಲ್ಪ ಕಡಿಮೆ ಬೆಲೆಗೆಲ್ಲ ಹಾಕ್ಕೊಡ್ತಾರೆ. ಅಂದರೆ ನಾವೇನು ಶೋ ಗಿಡ ನನಗೆ ಇಷ್ಟ ಆಗೋದಿಲ್ಲ, ಹಂಗಾಗಿ ನಾನು ಶೋ ಗಿಡಗಳೆಲ್ಲ ಏನು ತೊಗೊಂಡಿಲ್ಲ. ಕೆಲವರು ಶೋ ಗಿಡ ಎಲ್ಲ ಇಷ್ಟಪಡೋ ಅಂಥವ್ರು ಈ ನರ್ಸರಿಗೆ ತಗೋಬೋದು ಹೋಗಿ. ಅಡ್ರೆಸ್ಸನ್ನು ಲಾಸ್ಟಲ್ಲಿ ಹಾಕ್ತೀನಿ ನೋಡಿ. ಈ ನರ್ಸರಿನಲ್ಲಿ ನಾನು ಯಾರನ್ನು ಮೀಟ್ ಮಾಡಿದೆ ಅಂತ ನಿಮಗೂ ಕ್ಯೂರಿಯಾಸಿಟಿ ಇರುತ್ತಲ್ವಾ. ಅವರು ಈ ನರ್ಸರಿಗೆ ಸೆರಾಮಿಕ್ಸ್ ಪಾಟ್ ತಗೊಳ್ಳೋದಕ್ಕೆ ಅಂತಲೇ ಬಂದಿದ್ದರು.
ಈ ದೊಡ್ಡ ಆಲದ ಮರದಲ್ಲಿ ಪಾಟ್ಗಳೇ ಆಗಲಿ ಗಿಡಗಳೇ ಆಗಲಿ ಎಲ್ಲ ಕಡಿಮೆಗೆ ಸಿಗುತ್ತೆ. ಹಂಗಾಗಿ ಎಲ್ಲ ಇಲ್ಲೇ ಬರ್ತಾರೆ. ಇವರು ಒಬ್ಬರು ಸೆಲೆಬ್ರಿಟಿ, ಇವರು ಸಹ ಬಂದಿದ್ದಾರೆ ಇಲ್ಲಿಗೆ ಪಾಟ್ ತಗೊಳೋದಕ್ಕೆ ಮತ್ತು ಗಿಡ ಎಲ್ಲ ತಗೊಳೋದಕ್ಕೆ. ಅವರು ಅಲ್ಲಿ ಸೆರಾಮಿಕ್ಸ್ ಪಾಟ್ ಎಲ್ಲನೂ ನೋಡ್ತಾ ಇದ್ರು. ನಾನು ಇಲ್ಲಿ ಗಿಡಗಳನ್ನೆಲ್ಲ ನೋಡ್ತಿದ್ದೆ. ಆಮೇಲೆ ಅವರು ಪಾಪ ತಗೊಳ್ಳಿ, ಆಮೇಲೆ ಹೋಗಿ ಅಲ್ಲಿ ಮಾತಾಡ್ಸೋಣ ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ನಮ್ಮದು ಶಾಪಿಂಗ್ ಎಲ್ಲ ಮುಗೀತು. ಅವರು ಇನ್ನೂ ಸೆರಾಮಿಕ್ಸ್ ಪಾಟನ್ನೇ ನೋಡ್ತಾ ಇದ್ರು. ಅವರು ತುಂಬ ಸೆರಾಮಿಕ್ಸ್ ಪಾಟೇ ಅವ್ರಿಗೆ ಇಷ್ಟ ಅನಿಸುತ್ತೆ. ಹಂಗಾಗಿ ಅವರು ಜಾಸ್ತಿ ಸೆರಾಮಿಕ್ಸ್ ಪಾಟೇ ನೋಡ್ತಾ ಇದ್ರು. ಮತ್ತು ಇನ್ನೊಂದು ಕಡೆ ಅವರು ಅಂಗಡಿಯವರು ಬಿಲ್ಲು ಸಹ ಹಾಕ್ತಾ ಇದ್ರು. ಹಂಗಾಗಿ ನಾವು ಅವರನ್ನು ಮಾತಾಡ್ಸಿದ್ವಿ. ಅವ್ರ ಹೆಸರು ರೂಪೇಶ್ ಶೆಟ್ಟಿ ಅಂತ, ಬಿಗ್ ಬಾಸ್ ವಿನ್ನರು. ಅವರು ಸೀಸನ್ 9ರಲ್ಲಿ ಅವರು ಬಿಗ್ ಬಾಸ್ ವಿನ್ನರ್ ಆಗಿದ್ರು. ಅವರು ಅಲ್ಲಿ ಪಾಟೆಲ್ಲ ತಗೋತಾ ಇದ್ರು. ಹಾಗಾಗಿ ನಾವು ಮಾತಾಡ್ಸಿದ್ವಿ. ಅವರು ಪಾಪ ತುಂಬ ಚೆನ್ನಾಗಿ ಎಲ್ಲ ಮಾತಾಡ್ಸಿದ್ರು. ನಾವು ಫೋಟೋ ಎಲ್ಲ ಸೆಲ್ಫಿ ಎಲ್ಲ ತಗೊಂಡ್ವಿ. ಪಾಟೆಲ್ಲ ತಗೊತಾ ಇದ್ರು. ಅಂದರೆ ಸೆರಾಮಿಕ್ಸ್ ಪಾಟ್ ಇಷ್ಟಪಡೋ ಅಂಥವ್ರು ಈ ನರ್ಸರಿಗೆ ಹೋಗಿ, ತುಂಬ ಚೆನ್ನಾಗಿದೆ. ಅಂದರೆ ರೇಟು ಎಲ್ಲ ಪರವಾಗಿಲ್ಲ, ಹೋಲ್ಸೇಲೆಲ್ಲ ಹಾಕ್ಕೊಡ್ತಾರೆ. ನಮ್ಮ ಯಜಮಾನ್ರು ನೋಡಿ ಅಲ್ಲಿ ಪಾಟೆಲ್ಲ ನೋಡ್ತಾ ಇದ್ರು. ನೋಡಿ ಅಂದರೆ ವೆರೈಟಿ ಪಾಟ್ಗಳಿದೆ, ತುಂಬ ಚೆನ್ನಾಗಿದೆ. ಅಂದರೆ ಈ ನರ್ಸರಿ ರೋಡ್ ಪಕ್ಕದಲ್ಲೇ ಇರೋ ಅಂಥದ್ದು, ನೀವೆಲ್ಲೂ ಹುಡ್ಕೋಂಥದ್ದು ಏನಿಲ್ಲ, ಮೇನ್ ರೋಡ್ ಪಕ್ಕದಲ್ಲೇ ಇದೆ. ರೂಪೇಶ್ ಶೆಟ್ಟಿ ಅವ್ರನ್ನ ಮೀಟ್ ಮಾಡಿದ್ದು ನಮಗಂತೂ ತುಂಬಾ ಖುಷಿ ಆಯಿತು. ನೋಡಿ ಸೆಲ್ಫಿನೂ ತಗೊಂಡಿದ್ದೀವಿ. ನಮ್ಮದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಖಂಡಿತ ಮಾಡ್ಕೋತೀನಿ ಅಂತಲೂ ಹೇಳಿದ್ರು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.